ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಪಾನೀಯವನ್ನು ಗ್ರೀನ್ ಬ್ಲೆಡ್ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಗರಿಕೆ ಹುಲ್ಲಿನ ರಸ, ಬಿ ಸೌತೆಕಾಯಿ ಜ್ಯೂಸ್, ಸಿ ಹಾಗಲಕಾಯಿ ಜ್ಯೂಸ್, ಡಿ ಗೋಧಿ ಹುಲ್ಲಿನ ರಸ. ಸರಿಯಾದ ಉತ್ತರ ಆಪ್ಷನ್ ಡಿ ಗೋಧಿ ಹುಲ್ಲಿನ ರಸ. ಹಲವಾರು ಬಗೆಯ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಈ ಗೋಧಿ ಹುಲ್ಲು ಆರೋಗ್ಯಕ್ಕೆ ಬಹಳಷ್ಟು ಉಪಕಾರಿಯಾಗಿದೆ. ಹೌದು, ಈ ಹುಲ್ಲಿನ ರಸವನ್ನು ಗ್ರೀನ್ ಬ್ಲೆಡ್ ಎಂದು ಕರೆಯುತ್ತಾರೆ. ಗೋಧಿ ಹುಲ್ಲು ಹಲವಾರು ಬಗೆಯ ಪೌಷ್ಟಿಕಾಂಶಗಳನ್ನು ಹೊಂದಿದ್ದು, ಗೋಧಿ ಹುಲ್ಲಿನ ಜ್ಯೂಸನ್ನು ಸೇವಿಸುವುದರಿಂದ ತೂಕ ಇಳಿಕೆಗೆ ಸಹಕಾರಿ, ಕೂದಲಿನ ಬೆಳವಣಿಗೆಗೆ ಸಹಕಾರಿ, ತ್ವಚೆಯ ಆರೋಗ್ಯಕ್ಕೆ, ಕಿಡ್ನಿ, ಲಿವರ್ ಹಾಗೆ ಹೃದಯಕ್ಕೆ ಉತ್ತಮ ಮತ್ತು ಗರ್ಭಿಣಿಯರು ವೈದ್ಯರ ಸಲಹೆ ಪಡೆದು ಈ ಜ್ಯೂಸನ್ನು ಸೇವಿಸುವುದು ಉತ್ತಮ. ಎರಡನೇ ಪ್ರಶ್ನೆ, ಭಗವಾನ್ ಹನುಮಂತನ ಮಗನ ಹೆಸರೇನು? ಆಪ್ಷನ್ಸ್: ಎ ಬಾಹುಬಲಿ, ಬಿ ನೃಪತುಂಗ, ಸಿ ವ್ಯಾಸ, ಡಿ ಮಕರಧ್ವಜ. ಸರಿಯಾದ ಉತ್ತರ ಆಪ್ಷನ್ ಡಿ ಮಕರಧ್ವಜ. ಮಾತೆ ಸೀತೆಯನ್ನು ಭೇಟಿಯಾದ ನಂತರ ಭಗವಾನ್ ಹನುಮಂತನು ಲಂಕಾವನ್ನು ಸುಟ್ಟು ಹಾಕಿದನು ಎಂದು ನಮ್ಮೆಲ್ಲರಿಗೂ ತಿಳಿದಿದೆ. ಆದಾಗ್ಯೂ ಹನುಮಂತನು ಎಲ್ಲಾ ಬೆಂಕಿಯಿಂದ ಬೆವರುತ್ತಿದ್ದನು ಮತ್ತು ತನ್ನ ದೇಹವನ್ನು ತಣ್ಣಗಾಗಿಸಿಕೊಳ್ಳಬೇಕೆಂದು ಬಯಸಿದನು. ಹಾಗಾಗಿ ಹನುಮಂತನು ತಾನು ಸ್ನಾನ ಮಾಡುವುದೇ ಉತ್ತಮವೆಂದು ಒಂದು ನದಿಯ ಬಳಿಗೆ ಹೋಗುತ್ತಾನೆ. ನೀರಿನಲ್ಲಿ ಸ್ನಾನ ಮಾಡುವಾಗ ಮೀನೊಂದು ಹನುಮಂತನ ಬೆವರಿನ ಹನಿಯನ್ನು ಸೇವಿಸಿತ್ತು. ಮೀನು ಗರ್ಭಿಣಿಯಾಯಿತು ಮತ್ತು ಅಹಿರಾವಣನೊಂದಿಗೆ ಕೆಲಸ ಮಾಡುವವರಿಗೆ ಸಿಕ್ಕಿತು. ಮೀನನ್ನು ಕತ್ತರಿಸಿ ತೆರೆದಾಗ ಅದರೊಳಗೆ ಒಂದು ಮಗು ಅರ್ಧ ಕೋತಿಯಂತೆ ಮತ್ತು ಅರ್ಧ ಸರೀಸೃಪವಾಗಿತ್ತು. ಅವನಿಗೆ ಮಕರಧ್ವಜ ಎಂದು ಹೆಸರಿಡಲಾಯಿತು. ಅವನ ಶಕ್ತಿ ಮತ್ತು ಬಲವನ್ನು ನೋಡಿದ ಅಹಿರಾವಣನು ಅವನನ್ನು ಪಾತಾಳದ ರಕ್ಷಕನಾಗಿ ನೇಮಿಸಿದನು. ಮೂರನೇ ಪ್ರಶ್ನೆ, ಮಾಂಸಾಹಾರವನ್ನು ಅನುಮತಿಸದ ಭಾರತದ ನಗರ ಯಾವುದು? ಆಪ್ಷನ್ಸ್: ಎ ವಾರಣಾಸಿ, ಬಿ ಹರಿದ್ವಾರ, ಸಿ ಅಯೋಧ್ಯೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಉತ್ತರ ಪ್ರದೇಶದ ವಾರಣಾಸಿ, ಉತ್ತರಾಖಂಡದ ಹರಿದ್ವಾರ, ತಮಿಳುನಾಡಿನ ಮದುರೈ, ಉತ್ತರ ಪ್ರದೇಶದ ಅಯೋಧ್ಯೆ, ವೃಂದಾವನ, ಗುಜರಾತಿನ ಪಾಲಿತಾನ ಹಾಗೂ ಉತ್ತರಾಖಂಡದ ಋಷಿಕೇಶ. ಈ 7 ನಗರಗಳನ್ನು ದೇವಾಲಯಗಳ ನಗರ ಎಂದು ಹೇಳಲಾಗುತ್ತದೆ. ಮನಸ್ಸಿನ ಶಾಂತಿ ಮತ್ತು ಮೋಕ್ಷಕ್ಕಾಗಿ ಅನೇಕ ಜನರು ಆಧ್ಯಾತ್ಮಿಕವಾಗಿ ಅನನ್ಯವಾಗಿರುವ ಈ ನಗರಕ್ಕೆ ಬರುತ್ತಾರೆ. ಆದ್ದರಿಂದ ಭಾರತದ ಈ 7 ನಗರಗಳಲ್ಲಿ ಮಾಂಸಾಹಾರವನ್ನು ನಿಷೇಧಿಸಲಾಗಿದೆ ಅಥವಾ ಅನುಮತಿಸುವುದಿಲ್ಲ. ನಾಲ್ಕನೇ ಪ್ರಶ್ನೆ, ಅಂದಿನ ಮಹಾಭಾರತದ ಹಸ್ತಿನಾಪುರ ಇಂದಿನ ಭಾರತದ ಯಾವ ನಗರವಾಗಿದೆ? ಆಪ್ಷನ್ಸ್: ಎ ದೆಹಲಿ, ಬಿ ಹರಿಯಾಣ, ಸಿ ಗುಜರಾತ್, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಪ್ರದೇಶ್. ಮಹಾಭಾರತದ ಹಸ್ತಿನಾಪುರ ಇಂದಿನ ಉತ್ತರ ಪ್ರದೇಶದ ಮೀರತ್ ಎಂಬ ಹೆಸರು ಪಡೆದುಕೊಂಡಿದೆ. ಐದನೇ ಪ್ರಶ್ನೆ, ರಾತ್ರಿ ಹೊತ್ತು ಗೂಬೆಗೆ ಕಣ್ಣು ಕಾಣಿಸಲು ಮುಖ್ಯ ಕಾರಣ ಯಾವುದು? ಆಪ್ಷನ್ಸ್: ಎ ಕೋನ್ಸ್, ಬಿ ರಾಡ್ಸ್, ಸಿ ಕತ್ತಲು, ಡಿ ಪ್ರಕೃತಿ ನಿಯಮ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಗೂಬೆಯ ಕಣ್ಣುಗಳಲ್ಲಿ 4 ವಿಶೇಷ ಲಕ್ಷಣಗಳಿವೆ. ಆದ್ದರಿಂದ ಅದರ ಕಣ್ಣುಗಳು ರಾತ್ರಿ ಹೊತ್ತು ಸ್ಪಷ್ಟವಾಗಿ ಕಾಣುತ್ತವೆ. ಮೊದಲನೆಯದಾಗಿ, ಗೂಬೆಯ ಕಣ್ಣಿನ ಲೆನ್ಸ್ಗಳು ಮತ್ತು ನೇತ್ರಪಟಲದ ನಡುವೆ ಇರುವ ದೂರ ಮನುಷ್ಯರ ಕಣ್ಣುಗಳಲ್ಲಿರುವ ದೂರಕ್ಕಿಂತಲೂ ತುಂಬ ದೊಡ್ಡದಾಗಿರುತ್ತದೆ. ಗೂಬೆಯ ಕಣ್ಣಿನಲ್ಲಿ ಪಿಕ್ಟನ್ ಎಂಬ ಹೆಸರಿನ ವಿಶೇಷ ಅಂಗವಿದೆ. ಅದು ವಿವಿಧ ದೂರಗಳಿಗೆ ತಕ್ಕಂತೆ ಲೆನ್ಸ್ಗಳ ಮೂಲಕ ಸರಿಯಾಗಿ ಬೆಳಕು ಹಾಯಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ, ನೇತ್ರಪಟಲದ ಮೇಲೆ ಬೀಳುವ ರಾಡ್ಸ್ ಮತ್ತು ಕೋನ್ಸ್ ಇವುಗಳ ಸಂಖ್ಯೆ ದೊಡ್ಡದಾಗಿರುತ್ತದೆ. ಆದ್ದರಿಂದ ಗೂಬೆ ದೃಷ್ಟಿ ಸಾಮರ್ಥ್ಯ ನಮ್ಮ ದೃಷ್ಟಿಗಿಂತ 5 ಪಟ್ಟು ಹೆಚ್ಚಾಗಿರುತ್ತದೆ. ಮೂರನೆಯದಾಗಿ, ಅದರ ಕಣ್ಣುಗಳಲ್ಲಿ ಕೆಂಪು ಬಣ್ಣದ ಒಂದು ವಸ್ತು ಇರುತ್ತದೆ. ರಾಸಾಯನಿಕವಾಗಿ ಪ್ರೋಟೀನ್ ಗುಣವನ್ನು ಹೊಂದಿರುವ ಈ ವಸ್ತು ಕತ್ತಲೆಯ ಬೆಳಕಿಗೆ ಅದು ಹೆಚ್ಚು ಸಂವೇದನಾಶೀಲವಾಗಿರುವಂತೆ ಮಾಡುತ್ತದೆ. ನಾಲ್ಕನೆಯದಾಗಿ, ಅದರ ಕಣ್ಣಿನ ಪಾಪೆಗಳು ಹೆಚ್ಚಾಗಿ ಹಿಗ್ಗುತ್ತವೆ. ಆದ್ದರಿಂದ ಎಷ್ಟೇ ಸ್ವಲ್ಪ ಬೆಳಕು ಸಹ ಕಣ್ಣನ್ನು ಪ್ರವೇಶಿಸಲು ಅನುಕೂಲವಾಗುತ್ತದೆ. ಈ 4 ಕಾರಣಗಳಿಂದ ಗೂಬೆ ರಾತ್ರಿಯ ಹೊತ್ತು ಸ್ಪಷ್ಟವಾಗಿ ನೋಡಬಲ್ಲದು. ಆರನೇ ಪ್ರಶ್ನೆ,
ರಕ್ತದಾನ ಮಾಡುವ ಮುನ್ನ ಹಾಗೂ ನಂತರ ಯಾವ ಆಹಾರವನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಮಾಂಸ, ಬಿ ನೀರು, ಸಿ ಧಾನ್ಯಗಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಕ್ತದಾನಕ್ಕೆ ಮೊದಲು ಹಾಗೂ ನಂತರ ನೀರು, ತೆಳು ಕೆಂಪು ಮಾಂಸ, ಧಾನ್ಯಗಳು, ಪಾಲಕ್ ಸೊಪ್ಪು ಮತ್ತು ಕಲ್ಲಂಗಡಿ ಹಣ್ಣನ್ನು ಸೇವಿಸುವುದು ಅತ್ಯಗತ್ಯ ಎಂದು ಹೇಳಲಾಗುತ್ತದೆ. ಮಾಂಸವನ್ನು ತಿನ್ನದವರು ಮಾಂಸದ ಬದಲಾಗಿ ಧಾನ್ಯಗಳನ್ನು ತಿನ್ನಬಹುದು. ಇವೆಲ್ಲವೂ ನಮ್ಮ ದೇಹಕ್ಕೆ ಮುಖ್ಯವಾಗಿ ರಕ್ತದಾನದ ಸಮಯದಲ್ಲಿ ಬೇಕಾಗಿರುವಂತಹ ಕಬ್ಬಿಣ ಮತ್ತು ನೀರಿನಾಂಶವನ್ನು ನಮ್ಮ ದೇಹಕ್ಕೆ ಪೂರೈಸುವುದರಿಂದ ಇವೆಲ್ಲವನ್ನು ಸೇವಿಸುವುದು ಅಗತ್ಯವಾಗಿರುತ್ತದೆ. 7ನೇ ಪ್ರಶ್ನೆ, ತಮ್ಮ ದೇಹದಿಂದ ಬೆಳಕನ್ನು ಹೊರಹೊಮ್ಮಿಸುವ ಸಮುದ್ರ ಜೀವಿ ಯಾವುದು? ಆಪ್ಷನ್ಸ್: ಎ ಸಮುದ್ರ ಕುದುರೆ, ಬಿ ಆಕ್ಟೋಪಸ್, ಸಿ ಜೆಲ್ಲಿ ಫಿಶ್, ಡಿ ಮೀನುಗಳು. ಸರಿಯಾದ ಉತ್ತರ ಆಪ್ಷನ್ ಡಿ ಮೀನುಗಳು. ತಮ್ಮ ದೇಹಗಳಿಂದ ಬೆಳಕನ್ನು ಹೊರಸೂಸುವ ಸುಮಾರು 600 ಸಮುದ್ರ ಜೀವಿಗಳಿವೆ. ಈ ಜೀವಿಗಳಲ್ಲಿ ಮುಖ್ಯವಾದವುಗಳೆಂದರೆ ಪ್ರೋಟೋಜೋನ್ಸ್, ಕೋಎಲೆಂಟ್ರೇಟ್ಸ್, ಪಾಲಿಕ್ಯಾಕ್ಟಸ್, ಮೊಲಸ್ಕಸ್, ಕ್ರಸ್ಟಾಸಿಯನ್ಸ್ ಮತ್ತು ಮೀನುಗಳು. 8ನೇ ಪ್ರಶ್ನೆ, ಯಾವುದನ್ನು ಸೇವಿಸುವುದರಿಂದ ಇದು ವಯಸ್ಸಾಗುವಿಕೆಯನ್ನು ತಡೆಯುವಲ್ಲಿ ಸಹಕಾರಿಯಾಗಿದೆ? ಆಪ್ಷನ್ಸ್: ಎ ಪೇರಳೆ, ಬಿ ಬಾಳೆದಿಂಡು, ಸಿ ಸ್ವೀಟ್ ಕಾರ್ನ್, ಡಿ ಟೊಮ್ಯಾಟೊ. ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಟ್ ಕಾರ್ನ್. ಸ್ವೀಟ್ ಕಾರ್ನ್ ವಿಟಮಿನ್ಸ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಲ್ಲಿ ಸಮೃದ್ಧವಾಗಿದೆ. ವಿಟಮಿನ್ ಬಿ12, ಕಬ್ಬಿಣ ಮತ್ತು ಫೋಲಿಕ್ ಆಮ್ಲವು ರಕ್ತಹೀನತೆಯನ್ನು ತಡೆಯುತ್ತದೆ. ಇದು ಚರ್ಮದ ವಿನ್ಯಾಸದಲ್ಲಿ ಗಮನಾರ್ಹ ಸುಧಾರಣೆಗೆ ಕಾರಣವಾಗುತ್ತದೆ. ಸ್ವೀಟ್ ಕಾರ್ನ್ ಚರ್ಮದ ವಯಸ್ಸಾದ ಪ್ರಕ್ರಿಯೆಯನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಸ್ವೀಟ್ ಕಾರ್ನ್ ಅನ್ನು ಸೇರಿಸುವುದು ನೈಸರ್ಗಿಕವಾಗಿ ಮೊಡವೆ ಗುರುತುಗಳನ್ನು ಕಡಿಮೆ ಮಾಡುವ ಅತ್ಯುತ್ತಮ ವಿಧಾನಗಳಲ್ಲಿ ಒಂದಾಗಿದೆ. 9ನೇ ಪ್ರಶ್ನೆ, ಎದ್ದ ಕೂಡಲೇ ಬಾಯಿ ದುರ್ವಾಸನೆ ಬಂದರೆ ಇದರ ಅರ್ಥವೇನು? ಆಪ್ಷನ್ಸ್: ಎ ಅನಾರೋಗ್ಯ, ಬಿ ಹಲ್ಲುಗಳ ಸಮಸ್ಯೆ, ಸಿ ಶ್ವಾಸಕೋಶ ಹಾನಿ, ಡಿ ಉತ್ತಮ ನಿದ್ರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮ ನಿದ್ರೆ. ವ್ಯಕ್ತಿಯೊಬ್ಬನ ಬಾಯಿಯಿಂದ ಬೆಳಗ್ಗೆ ಎದ್ದ ಕೂಡಲೇ ಬಾಯಿ ದುರ್ವಾಸನೆ ಬರುತ್ತಿದ್ದರೆ ಕಳೆದ ರಾತ್ರಿ ನಿಶ್ಚಿಂತೆಯಿಂದ ಸಾಕಷ್ಟು ನಿದ್ರೆ ಮಾಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. ಬಹುಭಾಗ ಮೂಗಿನಲ್ಲಿ ಉಸಿರಾಡಿದ್ದಾನೆ, ಶ್ವಾಸಕೋಶಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿವೆ, ಸ್ವಪ್ನಗಳಿಂದ ದೂರ ಉಳಿದು ಆರೋಗ್ಯಕರ ನಿದ್ದೆಯನ್ನು ಮಾಡಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. 10ನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಗುರುಗುರು ಎಂದು ಶಬ್ದ ಬರಲು ಕಾರಣವೇನು? ಆಪ್ಷನ್ಸ್: ಎ ಹಸಿವು, ಬಿ ಜೀರ್ಣಕ್ರಿಯೆ, ಸಿ ಗ್ಯಾಸ್ಟ್ರಿಕ್, ಡಿ ಅತಿಸಾರ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹಸಿವು ಮತ್ತು ಜೀರ್ಣಕ್ರಿಯೆಯು ಗುರುಗುರು ಶಬ್ದವನ್ನು ಮಾಡುವ ಎರಡು ಸಾಮಾನ್ಯ ವಿಧಾನಗಳಾಗಿವೆ. ವೈದ್ಯಕೀಯ ಭಾಷೆಯಲ್ಲಿ ಈ ಶಬ್ದವನ್ನು ಸ್ಟಮಕ್ ಗ್ರೋಲಿಂಗ್ ಎಂದು ಕರೆಯಲಾಗುತ್ತದೆ. ಈ ರೀತಿಯ ಸದ್ದು ಆಹಾರದ ಜೀರ್ಣಕ್ರಿಯೆಗೆ ಸಂಬಂಧಿಸಿದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಹೊಟ್ಟೆ ಮತ್ತು ಕರುಳಿನಿಂದ ಈ ರೀತಿಯ ಶಬ್ದ ಬರುತ್ತದೆ ಎಂದು ಹೇಳಲಾಗುತ್ತದೆ. ಕರುಳುಗಳು ಖಾಲಿಯಾಗಿರುವುದರಿಂದ ಆಹಾರ ಮತ್ತು ನೀರು ಅಲ್ಲಿಗೆ ಹೋದಾಗ ಅಂತಹ ಶಬ್ದ ಬರುತ್ತದೆ. ವರದಿಯ ಪ್ರಕಾರ ಆಹಾರವು ಸಣ್ಣ ಕರುಳನ್ನು ತಲುಪಿದಾಗ ದೇಹವು ಆಹಾರವನ್ನು ಒಡೆಯಲು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಕಿಣ್ವಗಳನ್ನು ಬಿಡುಗಡೆ ಮಾಡುತ್ತದೆ. ಜೀರ್ಣಕ್ರಿಯೆಯ ಈ ಪ್ರಕ್ರಿಯೆಯಲ್ಲಿ ಅಂತಹ ಸದ್ದು ಬರಬಹುದು. ಅದೇ ಸಮಯದಲ್ಲಿ ಹಸಿವು ಕೂಡ ಇದಕ್ಕೆ ಮತ್ತೊಂದು ದೊಡ್ಡ ಕಾರಣವಾಗಿರಬಹುದು. ಮುಂದಿನ ಪ್ರಶ್ನೆ, ದ್ರೋಣಾಚಾರ್ಯರನ್ನು ಕೊಂದವರು ಯಾರು? ಆಪ್ಷನ್ಸ್: ಎ ಅರ್ಜುನ, ಬಿ ಶ್ರೀಕೃಷ್ಣ, ಸಿ ದೃಷ್ಟದ್ಯುಮ್ನ, ಡಿ ದುರ್ಯೋಧನ. ಸರಿಯಾದ ಉತ್ತರ ಆಪ್ಷನ್ ಸಿ ದೃಷ್ಟದ್ಯುಮ್ನ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.